ವಿಧಾನಮಂಡಲ ಅಧಿವೇಶನ ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಹಿಡಿಕೊಳ್ಳೋಕೆ ಜನಪ್ರತಿನಿಧಿಗಳಿಗೆ ಲಭ್ಯವಾಗಿರುವ ಒಂದು ವಿಶೇಷವಾದ ಹಾಗೆ ಅತ್ಯಂತ ಶಕ್ತಿಶಾಲಿಯಾದ ವೇದಿಕೆ. ಅದರಲ್ಲೂ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನ. ಪ್ರತಿ ಬಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋದು ದಿನಾಂಕ ನಿಗದಿಯಾದ ಕ್ಷಣದಿಂದಲೂ ಕೂಡ ವಿಶೇಷವಾಗಿ ಕಿತ್ತೂರು, ಕಲ್ಯಾಣ ಕರ್ನಾಟಕ ಭಾಗ ಹಾಗೆ ಮಧ್ಯ ಕರ್ನಾಟಕ ಭಾಗವನ್ನ ಒಳಗೊಂಡಂತೆ ಅಖಂಡ ಕರ್ನಾಟಕದ ಅಭಿವೃದ್ಧಿ ಕುರಿತಾಗಿ ಜನರ ಆಶೋತ್ತರಗಳ ಕುರಿತಾಗಿ ಚರ್ಚೆ ಆಗಲಿ ಅನ್ನೋ ನಿರೀಕ್ಷೆಯಿಂದಲೇ ಇಡೀ ರಾಜ್ಯದ ಜನ ಬೆಳಗಾವಿಯ ಸುವರ್ಣಸೌಧದ ಕಡೆಗೆ ದೃಷ್ಟಿ ನೆಟ್ಟಿರ್ತಾರೆ. ಆದರೆ ಪ್ರತಿ ಬಾರಿಯೂ ಕೂಡ ಕೂಗಾಟ, ಕಿರುಚಾಟ, ಹಾರಾಟ, ಹೋರಾಟ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ಹೋಯಿತು ಅಧಿವೇಶನ. ಕೆಲ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ಪಾಲಿಗಂತೂ ಬೆಳಗಾವಿ, ಅಲ್ಲಿಂದ ವಯಾ ಬೆಳಗಾವಿ ಗೋವಾ ಟ್ರಿಪ್ಪಿಗೆ ಒಂದು ಮಾರ್ಗವಾಯಿತು ಅಧಿವೇಶನ ಅನ್ನೋ ಬೇಸರದ ಅಪಸ್ವರಗಳು ಕೂಡ ಕೇಳೋಕ್ ಸಿಗ್ತಾ ಇರುತ್ತೆ. ಈ ಬಾರಿ ಕೂಡ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಾಳೆ ಕೊನೆಯ ದಿನ. ಈ ಬಾರಿ ಇನ್ಫ್ಯಾಕ್ಟ್ ದಾಖಲೆ ಸೃಷ್ಟಿ ಮಾಡ್ತು ಬೆಳಗಾವಿಯ ಅಧಿವೇಶನ. ಆದ್ರೂ ಕೂಡ ಕೇಳೋಕೆ ಸಿಗ್ತಾ ಇದೆ ಅದೇ ಬೇಸರದ ಅಪಸ್ವರ. ಸಭಾಪತಿಗಳೇ ಇವತ್ತು ಅಧಿವೇಶನ ನಡೀತಾ ಇರುವ ಪರಿ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ರು. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಅದನ್ನ ಗಮನಿಸ್ತಾ ಹೋಗೋಣ. ಈ ಬಾರಿ ಬೆಳಗಾವಿಯ ಚಳಿಗಾಲದ ಅಧಿವೇಶನ ದಾಖಲೆಯನ್ನ ನಿರ್ಮಾಣ ಮಾಡಿತು. ಮಧ್ಯರಾತ್ರಿವರೆಗೂ ಕೂಡ ಕಲಾಪ ನಡೀತು, ಚರ್ಚೆ ಆಯಿತು. ಆದ್ರೂ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಸಕಾರಾತ್ಮಕ ಚರ್ಚೆಗಳು ಆಗ್ತಿಲ್ಲ ಅನ್ನೋ ವಿಷಾದ ಸಭಾಪತಿಗಳ ಮಾತಿನಲ್ಲೇ ವ್ಯಕ್ತವಾಯಿತು. ಬಸವರಾಜ ಹೊರಟ್ಟಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡೋ ಸಂದರ್ಭದಲ್ಲಿ ಈ ಬಾರಿಯ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ನೇರ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಗಮನಿಸಿ ಬಸವರಾಜ ಹೊರಟ್ಟಿ ಅವರ ಮಾತು. ಚರ್ಚೆ ಪ್ರಾರಂಭ ಆಗುತ್ತೆ. ಸದನದಲ್ಲಿ ಯಾವಾಗಾದ್ರೂ ನಾನು ಮೊದಲಿಂದ ಬಂದ ನೋಡ್ತೀನಿ, ಆವಾಗಿಂದ ಕೈಯಿಂದ ಭಾಳ ಅಂತರಿದೆ. ಅದಕ್ಕೆ ನಾ ಎಲ್ಲ ಸದಸ್ಯರಿಗೆ ಹೇಳ್ತಿರ್ತೀನಿ, ನೇರವಾಗಿ ಪ್ರಶ್ನೋತ್ತರ ಮಾಡಿರಿ, ನೇರವಾಗಿ. ಮತ್ತು ಎಲ್ಲರೂ ಆ ಕಡೆ ಹೇಳ್ತಾರೆ, ಈ ಕಡೆ ಹೇಳ್ತಾರೆ. ಮತ್ತು ಅಲ್ಲಿ ಇದ್ದಕ್ಕೊಂದು ಸಭಾಪತಿ ಗೌರವ ಏನು ಅನ್ನೋದು ನನ್ನ ಪ್ರಶ್ನೆ ಬರುತ್ತೆ. ಈ ರೀತಿ ನಡೆದಿದಂದ್ರೆ ಎಲ್ಲ ಅಜೆಂಡಾ ಮುಗಿಸೋಕ್ಕಾಗೋದಿಲ್ಲ. ಸಂಜೆಗಿಡ್ಸೋ ಟೈಮ್ ಆದ ಟೈಮ್ ಆಗದಂತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಎಲ್ಲರಿಗೂ ಹೇಳಿದ್ದೀನಿ, ಸಮಯಕ್ಕೆ ಸರಿಯಾಗಿ ಬಂದು ಸಮಯಕ್ಕೆ ಸರಿಯಾಗಿ ಪ್ರಶ್ನೆ ಕೇಳಿ ಉತ್ತರ ಪಡೀರಿ ಹೊರತೀನಿ. ಆಗಲಿಲ್ಲ ಅಂದಾಗ ಏನು ಮಾಡಿದ್ರೆ ಅಸಹಾಯಕಕ್ಕೆ ನನಗಲ್ಲಿ ಕುತ್ಕೊಳ್ಳೋಕೆ ಮುಜುಗರಾಕತಿ. ಅದಕ್ಕೆ ನಾನು ನಿನ್ನೆ ಹೊರಗೋದದ್ದು ನಿಜ. ಸದನದಲ್ಲಿ ಯಾವಾಗಾದ್ರೂ ನಾನು ಮೊದಲಿಂದ ಬಂದ 2A ಮೀಸಲಾತಿಯಿಂದ ಹಿಡಿದು ವಕ್ನ ಜಟಾಪಟಿ, ಮೂಡ ವಾಲ್ಮೀಕಿ ಹಗರಣ, ಕೋವಿಡ್ನ ಹಗರಣದ ಆರೋಪ ಪ್ರತ್ಯಾರೋಪಗಳು, ಇದೆಲ್ಲದರ ಜೊತೆಗೆ ರೈತರ, ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದ ರೈತಾಪಿ ವರ್ಗದ ಹೋರಾಟಗಳಿಗೂ ಕೂಡ ವೇದಿಕೆ ಆಯಿತು ಈ ಬಾರಿಯ ಚಳಿಗಾಲದ ಅಧಿವೇಶನ. ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯ ನಿರೀಕ್ಷೆ ಇತ್ತು, ಆಗಿದ್ದೆಷ್ಟು, ಯಾವ ಪಕ್ಷಗಳ ಕಾಂಟ್ರಿಬ್ಯೂಷನ್ ಎಷ್ಟು ಅನ್ನೋದ್ರ ಒಂದು ವಿಸ್ತೃತವಾದ ಚರ್ಚೆ ಆಗುತ್ತೆ. ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರೋದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಆದ ಅಧಿವೇಶನದ ಕುರಿತಾಗಿ. ಆದ್ರಿಂದ ಚರ್ಚೆಯನ್ನ ಇವತ್ತಿನ ಬೆಂಗಳೂರು ಸ್ಟುಡಿಯೋದಿಂದ ಮಹಾಭಾರತ ಚರ್ಚೆಯನ್ನ ಬೆಳಗಾವಿಯ ಸ್ಟುಡಿಯೋಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಬೆಳಗಾವಿಯ ಸುವರ್ಣಸೌಧದ ಆವರಣದಿಂದಲೇ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವರು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನ ನಡೆಸ್ತಾರೆ. ಅವರ ಜೊತೆಯಲ್ಲಿ ಕಾಂಗ್ರೆಸ್ನ ಎಂಎಲ್ಎ ಆದ ಶಿವಲಿಂಗೇಗೌಡರು ಜಾಯಿನ್ ಆಗ್ತಾರೆ, ಬಿಜೆಪಿ ಎಂಎಲ್ಎ ಅರವಿಂದ್ ಬೆಲ್ಲದ್ ಅವರು ಜಾಯಿನ್ ಆಗ್ತಾರೆ, ಹಾಗೆ ಜೆಡಿಎಸ್ನ ಎಂಎಲ್ಎ ಸುರೇಶ್ ಬಾಬು ಅವರು ಜಾಯಿನ್ ಆಗ್ತಿದ್ದಾರೆ. ಹಾಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಬೆಂಗಳೂರಿನ ಸ್ಟುಡಿಯೋದ ಬದಲಾಗಿ ಬೆಳಗಾವಿಯ ಸುವರ್ಣಸೌಧದ ಆವರಣದಿಂದ. ಓವರ್ ಟು ಯು ರಂಜಿತ್. ನಾನು ಮೊದಲು ಶಿವಲಿಂಗೇಗೌಡರನ್ನ ಮಾತಾಡಿಸ್ತೀನಿ. ಸರ್, ಉತ್ತರ ದಕ್ಷಿಣ ತಾರತಮ್ಯ ಯಾಕಿದು ಅಂತ ಹೇಳಿ. ಉತ್ತರದವರು ನಮ್ಮವರೇ, ದಕ್ಷಿಣದವರು ನಮ್ಮವರೇ, ಯಾಕೆ ತಾರತಮ್ಯ? ಫಸ್ಟ್ ಸರ್ ಪ್ಲೀಸ್. ಉತ್ತರ ದಕ್ಷಿಣಕ್ಕೆ ತಾರತಮ್ಯ ಆಗಿದೆ ಅಂತೇಳಿ ಯಾರು ನಿಮ್ಗೆ ಹೇಳಿದರು? ನಿಮ್ಗೆ ಹೇಳಿರೋರು ಯಾರು? ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ತಾರತಮ್ಯ ಯಾವುದ್ರಲ್ಲಾಗಿದೆ, ಹೇಗಾಗಿದೆ, ಎಲ್ಲಿ ಆಗಿದೆ, ಅದನ್ನು ವಿಶ್ಲೇಷಣೆ ವಿಚಾರ ನಾನು ಹೇಳ್ತೀನಿ ಸರ್. ಹೇಳಿ. ನೋಡಿ, ಕಾವೇರಿ ನೀರಾವರಿಗೆ ಸಿಗುವಂತ ಒತ್ತು ಉತ್ತರ ಕರ್ನಾಟಕ ಭಾಗದ ನೀರಾವರಿ, ಕೃಷ್ಣ, ಮಹದಾಯಿ, ಮತ್ತೊಂದು ಮಗದೊಂದು ಯೋಜನೆಗಳಿಗೆ ಇಲ್ಲ. ಒಂದು ಸಣ್ಣ ಉದಾಹರಣೆ, ನೀವು ಯಾರು ಹೇಳಿದ್ರು ಅಂತ ಹೇಳಿ ಕೇಳಿದ್ರಿ, ಅದಕ್ಕೆ ಪ್ರಸ್ತಾಪ ಮಾಡ್ತೀರಿ ಪ್ಲೀಸ್. ಕಾವೇರಿ ಬೇಷನ್ನ ವಿಚಾರದಲ್ಲೂ ಕೃಷ್ಣಾ ಬೇಷನ್ನ ವಿಚಾರದಲ್ಲೂ ಅಮೂಲಾಗ್ರವಾಗಿ
ಈ ಕರ್ನಾಟಕ ಸರ್ಕಾರ ಸಾಧನೆಯನ್ನು ಮಾಡಿದೆ. ಸ್ವತಂತ್ರ ಪೂರ್ವದಲ್ಲೇ ಕಾವೇರಿ ಬೇಸಿನ್ನ ನೀರಾವರಿಯ ಯೋಜನೆ ಜಾರಿಗೆ ಬಂದು ಅದು ಕೃಷ್ಣಾ ಬೇಸಿನ್ನಷ್ಟು ದೊಡ್ಡದಾದಂಥ ಬೃಹತ್ ಪ್ರಮಾಣದ ಯೋಜನೆ ಅಲ್ಲ. ಅದು ಬಹಳ ಕೆಲವು ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಯೋಜನೆ. ಅದರಲ್ಲಿ ಆ ನೀರು ನಮಗೆ ಲಭ್ಯ ಆದರೂ ಕೂಡ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ, ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಆ ನೀರನ್ನು ಬಹುಭಾಗವನ್ನು ನಾವು ಊಟ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಆ ನೀರನ್ನು ಸ್ವೀಕಾರ ಮಾಡಿ ಅದನ್ನು ದಾನವಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಇವತ್ತು ತಮಿಳುನಾಡಿಗೆ ನಾವು ಬಿಡ್ತಾ ಇದ್ದೇವೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬಂದಂಥ ಎಲ್ಲ ನೀರನ್ನು, ಕಾವೇರಿ ನೀರನ್ನು ನಾವು ಉಪಯೋಗಿಸ್ಕೊಳ್ತಾ ಇಲ್ಲ. ಅದರಲ್ಲಿ ಈ ಜಗತ್ತಿನಲ್ಲೇ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಬೆಂಗಳೂರಿನಂಥ ಒಂದು ಬೃಹತ್ ಪ್ರಮಾಣದ ನಗರಕ್ಕೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಆಗಿದೆ. ಇವತ್ತು ಬೆಂಗಳೂರು ಒಂದು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಇತಿಹಾಸವನ್ನು, ಕರ್ನಾಟಕ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಉತ್ಪತ್ತಿ ಮಾಡೋದ್ರಲ್ಲಿ, ಈ ದೇಶದ GSTಯನ್ನು ತೆಗೆಯೋದ್ರಲ್ಲಿ, ಮತ್ತು ಈ ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಉನ್ನತೀಕರಣಕ್ಕೆ ಬೆಂಗಳೂರು ನಗರ ಬಹಳವಾಗಿರ್ತಕ್ಕಂಥ ಶ್ರೇಯಸ್ಸನ್ನು ಕೊಟ್ಟಿದೆ. ಅದನ್ನು ನಾವು ನೆನ್ಕೋಬೇಕು. ಆದ್ದರಿಂದ ಕೃಷ್ಣಾ ಬೇಸಿನ್ನಲ್ಲೂ ಬೇಕಾದಷ್ಟು ಕೆಲಸ ಆಗಿದೆ. ಈಗಾಗಲೇ ನೀರಾವರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಾಗಿದೆ. ಅಲ್ಲಿ ಬಚಾವತ್ ಯೋಜನೆ ಪ್ರಕಾರ ಇವತ್ತು ಆ ಕೃಷ್ಣಾ ಮೇಲ್ದಂಡೆ ಇದನ್ನು ಎತ್ತರಿಸಬೇಕು ಅಂತಕ್ಕಂಥ 224 ಅಡಿಗೆ ಎತ್ತರಿಸಬೇಕು ಅಂತಕ್ಕಂಥ ತೀರ್ಪು ಬಂದಿದೆ. ಅದಕ್ಕೆ ಬಹಳಷ್ಟು ಪ್ರದೇಶ ಮುಳುಗಡೆ ಆಗೋಂಥ ಕಾನೂನು ಅಳತೆನಲ್ಲಿ ಬಂದಿರೋದ್ರಿಂದ, ಕಾನೂನು ಸರ್ವೆನಲ್ಲಿ ಬಂದಿರೋದ್ರಿಂದ ಅದನ್ನು ಸ್ವಲ್ಪ ಮಟ್ಟಿಗೆ ಬಹಳಷ್ಟು ಹಣ ವೆಚ್ಚವಾಗೋದ್ರಿಂದ ಇದಕ್ಕೆ ರಾಜ್ಯ ಸರ್ಕಾರದ ಧನಸಹಾಯವೇ ಸಾಕಾಗೋದಿಲ್ಲ. ಇದೊಂದು ರಾಷ್ಟ್ರೀಯ ಯೋಜನೆ ಅಂತೇಳಿ ಪರಿಗಣಿಸಿ ಕೇಂದ್ರ ಸರ್ಕಾರ ಬಹುಶಃ ನೆರವಿಗೆ ಬಂದು ಕೇಂದ್ರ ಸರ್ಕಾರದ ಹಣವನ್ನು ಇದಕ್ಕೆ ಬಿಡುಗಡೆ ಮಾಡಿದರೆ ಬಹುಶಃ 524 ಅಡಿ ಎತ್ತರಕ್ಕೆ ಆಲ್ಮಟ್ಟಿ ಡ್ಯಾಮನ್ನು ಏನಾದ್ರೂ ನಾವು ಕೃಷ್ಣ ಇದನ್ನು ಎತ್ತಿಸಿದ್ದೇ ಆದರೆ ಉತ್ತರ ಕರ್ನಾಟಕ ಪಾವನವಾಗುತ್ತೆ. ಇಲ್ಲಿ ರೈತರು ಬಾಳಿ ಬದುಕ್ತಾರೆ. ಈ ರೈತರ ಸಂಕಷ್ಟ ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದು. ಇದರಲ್ಲಿ ಯಾವುದೇ ತಾರತಮ್ಯ ಉತ್ತರ ದಕ್ಷಿಣ ಅಂತಕ್ಕಂಥದ್ದು ಆಗಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಈ ಬೆಳಗಾವಿನ ಅಧಿವೇಶನವನ್ನು ಯಾಕೆ ನಡೆಸ್ತಾರೆ, ಇಲ್ಲಿ ಸುವರ್ಣಸೌಧವನ್ನು ಯಾತಕ್ಕೆ ನಿರ್ಮಾಣ ಮಾಡಿದ್ದಾರೆ ಅಂದರೆ ಇಲ್ಲಿ ಒಂದು ನಿಜವಾಗಲೂ ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ. ಇಲ್ಲಿ ಒಳ್ಳೆಯ ಉದ್ದೇಶದಿಂದ ಮಾಡಿ ಈ ಪ್ರದೇಶವನ್ನು ದಕ್ಷಿಣ ಕರ್ನಾಟಕದ ಪರಿಮಿತಿಯಲ್ಲೇ ಏನು ದಕ್ಷಿಣ ಕರ್ನಾಟಕ ಒಂದು ಬೆಂಗಳೂರಿನ ಇತಿಹಾಸವನ್ನು ತೆಗೆದುಕೊಂಡು ಒಂದು ಮುಂದುವರಿತಾ ಇದೆ. ಅದೇ ರೀತಿ ಈ ಉತ್ತರ ಕರ್ನಾಟಕದ ಭಾಗಗಳಲ್ಲಿ, ಅದರಲ್ಲೂ ಇಲ್ಲಿರ್ತಕ್ಕಂಥ ಯಾತ್ರಾ ಸ್ಥಳಗಳನ್ನು, ಇಲ್ಲಿರ್ತಕ್ಕಂಥ ಬಹಳ ಪ್ರಸಿದ್ಧವಾದಂಥ ಸ್ಥಳಗಳನ್ನು ಎಲ್ಲ ರೀತಿಯಿಂದಲೂ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಒಂದು